ಆಗಾಗ ಸಿಎಂ ಬದಲಾವಣೆ ಆಗುತ್ತೆ, ನಾಯಕತ್ವ ಬದಲಾವಣೆ ಆಗುತ್ತೆ ಅನ್ನೋದು ರಾಜ್ಯದಲ್ಲಿ ಈಗಾಗಲೇ ಚರ್ಚೆಯಲ್ಲಿರ್ತಕ್ಕಂಥದ್ದು. ಮತ್ತೆ ಈಗ ಆ ಒಂದು ಚರ್ಚೆ ಮುನ್ನೆಲೆಗೆ ಬಂದಿರತಕ್ಕಂಥದ್ದು ಏನು ಯತೀಂದ್ರ ಸಿದ್ದರಾಮಯ್ಯ ಅವರು ನಿನ್ನೆ ಹೇಳಿರ್ತಕ್ಕಂಥ ಹೇಳಿಕೆ ಈಗ ರಾಜ್ಯಾದ್ಯಂತ ಸಂಚಲನ ಸೃಷ್ಟಿಸಿದ್ದು. ಈ ಸದ್ಯ ನಮಗೆ ನಿನ್ನೆ ಹೇಳಿದಂಥ ಯತೀಂದ್ರ ಅವರೇ ನಮ್ಮ ಜೊತೆಗೆ ಇದ್ದಾರೆ. ಅವ್ರು ಏನು ಹೇಳ್ತಾರೆ ಅನ್ನೋದು ಕೇಳೋಣ. ಸರ್, ನಿನ್ನೆ ಒಂದು ಹೇಳಿಕೆನೇ ನೀಡಿದ್ರಿ, ಸಿಎಂ ಬದಲಾವಣೆ ಇಲ್ಲ ಅನ್ನೋದು. ಅದು ಸಾಕಷ್ಟು ನಾನೇನು ಹೊಸದಾಗಿ ಹೇಳಿಕೆ ಕೊಟ್ಟಿಲ್ಲ. ಹಿಂದೆ ಏನು ಹೇಳಿದ್ನೋ ಅದನ್ನೇ ಹೇಳಿದ್ದೀನಿ. ಸೊ ಹಾಗಾಗಿ ಮತ್ತೆ ಇದರಿಂದ ಚರ್ಚೆಗೆ ಗ್ರಾಸ ಆಗಿದೆ ಅನ್ನೋದು ಸರಿ ಇಲ್ಲ. ಪದೇ ಪದೇ ಸಿಎಂ ಬದಲಾವಣೆ ಆಗೋದಿಲ್ಲ ಅಂತ ಜನ ಅಂದರೆ ಒಂದಿಷ್ಟು ಜನ ಸಿಎಂ ಬದಲಾವಣೆ ಆಗುತ್ತೆ ಅಂತಂದು ಒಂದಿಷ್ಟು ನಾವುಗಳಿಗೆ ಏನೇ ಹೇಳಿದ್ರು ಅದರಿಂದ ಏನೂ ಆಗೋದಿಲ್ಲ. ಹೈಕಮಾಂಡ್ ಏನು ತೀರ್ಮಾನ ತಗೊಳ್ತಾರೆ ಅದ್ರ ಮೇಲೇ ಎಲ್ಲ ನಿಂತಿರುವಂಥದ್ದು. ಹೈಕಮಾಂಡ್ ಅವರು ಏನು ಹೇಳ್ತಾರೆ ಅದಕ್ಕೆ ನಾವೆಲ್ಲರೂ ಬದ್ಧರಾಗಿರಬೇಕು. ಇವಾಗ ಹೈಕಮಾಂಡ್ ಅವರು ಈಗ ಸದ್ಯಕ್ಕೆ ಸಿಎಂ ಬದಲಾವಣೆ ಆಗ್ತಾರೆ ಅಂತ ಹೇಳಿಲ್ಲ, ಯಾರಿಗೂ ಕೂಡ ಹೇಳಿಲ್ಲ. ಸೊ ಹಾಗಾಗಿ ಈಗಿರುವಂಥ ಸಿಎಂ ಬದಲಾಗ್ತಾರೆ ಅಂತ ಹೇಳೋದಕ್ಕೆ ಯಾವುದೇ ಕಾರಣ ಇಲ್ಲ. ಸೊ ಹಾಗಾಗಿ ಅವರೇ ಕಂಟಿನ್ಯೂ ಆಗ್ತಾರೆ ಅಂತ ನಾನು ಹೇಳಿದ್ದೆ ಅಷ್ಟೇ. ಸರ್, ಈಗ ತಾವು ನಿನ್ನೆ ಹೇಳಿದಂಥ ಹೇಳಿಕೆಗೆ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ, ಹೈಕಮಾಂಡ್ ನಮಗೆ ಯತೀಂದ್ರ ಅವರೇ ಅನ್ನೋ ಒಂದು ಮಾತನ್ನು ಹೇಳಿ. ಹಂಗೇನು ಹೇಳೋಕ್ಕಾಗಲ್ಲ. ಡಿ.ಕೆ. ಶಿವಕುಮಾರ್ ಸರ್ ಅವ್ರಿಗೆ ಮೀಡಿಯಾದವ್ರು ಹೋಗಿ ಕೇಳಿರ್ತಾರೆ, ಈ ಥರ 5 ವರ್ಷ ಅವರೇ ಕಂಟಿನ್ಯೂ ಆಗ್ತಾರೆ ಅಂತ ಹೇಳಿಬಿಟ್ಟಿದ್ದಾರೆ ಮೈತಿದ್ರು ಅಂತ. ಹಾಗೆ ಅದಕ್ಕೋಸ್ಕರ ಹಾಗೆ ಹೇಳಿರ್ತಾರೆ ಡಿ.ಸಿ.ಎಂ ಸರ್ ಅವರು. ಬಟ್ ನಮಗೆಲ್ಲರಿಗೂ ಕೂಡ ಹೈಕಮಾಂಡೇ ಸುಪ್ರೀಂ. ಈಗಲೇ ಹೇಳಿದಲ್ಲಿ ಹೈಕಮಾಂಡ್ ಅವ್ರು ಏನು ಹೇಳ್ತಾರೋ ಅದು ಸುಪ್ರೀಮು. ಹೈಕಮಾಂಡ್ ಅವ್ರು ಏನಾದರೂ ಹೇಳಿದಾರೆ ಬದಲಾಗ್ತಾರೆ ಅಂತ ಹೇಳಿಲ್ವಲ್ಲ, ಮತ್ತೆ ಯಾಕೆ? ಇದು ಯತೀಂದ್ರ ಸಿದ್ದರಾಮಯ್ಯ ಅವರ ಮಾತಾಗಿರ್ತಕ್ಕಂಥದ್ದು. ಏನು ಹೈಕಮಾಂಡ್ ಯಾವುದೇ ಸೂಚನೆ ಕೊಟ್ಟಿಲ್ಲ, ಒಂದು ವೇಳೆ ಹೈಕಮಾಂಡೇ ನಮಗೆ ಆ ಒಂದು ತೀರ್ಮಾನಕ್ಕೆ ನಾವು ಬದ್ಧರಾಗಿದ್ದೀವಿ ಅನ್ನೋ ಒಂದು ಮಾತನ್ನು ಹೇಳ್ತಾ ಇರ್ತಕ್ಕಂಥದ್ದು. ಆಗಾಗ ಸಿಎಂ ಬದಲಾವಣೆ ಆಗುತ್ತೆ, ನಾಯಕತ್ವ ಬದಲಾವಣೆ ಆಗುತ್ತೆ ಅನ್ನೋದು ರಾಜ್ಯದಲ್ಲಿ ಈಗಾಗಲೇ ಚರ್ಚೆಯಲ್ಲಿರ್ತಕ್ಕಂಥದ್ದು. ಮತ್ತೆ ಈಗ ಆ ಒಂದು ಚರ್ಚೆ ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಏನು ಯತೀಂದ್ರ ಸಿದ್ದರಾಮಯ್ಯ ಅವರು ನಿನ್ನೆ ಹೇಳಿರ್ತಕ್ಕಂಥ ಹೇಳಿಕೆ ಈಗ ರಾಜ್ಯಾದ್ಯಂತ ಸಂಚಲನ ಸೃಷ್ಟಿಸಿದ್ದು. ಈ ಸದ್ಯ ನಮಗೆ ನಿನ್ನೆ ಹೇಳಿದಂಥ ಯತೀಂದ್ರ ಅವರೇ ನಮ್ಮ ಜೊತೆಗೆ ಇದ್ದಾರೆ. ಅವ್ರು ಏನು ಹೇಳ್ತಾರೆ ಅನ್ನೋದು ಕೇಳೋಣ. ಸರ್, ನಿನ್ನೆ ಒಂದು ಹೇಳಿಕೆನೇ ನೀಡಿದ್ರಿ, ಸಿಎಂ ಬದಲಾವಣೆ ಇಲ್ಲ ಅನ್ನೋದು. ಅದು ಸಾಕಷ್ಟು ನಾನೇನು ಹೊಸದಾಗಿ ಹೇಳಿಕೆ ಕೊಟ್ಟಿಲ್ಲ. ಹಿಂದೆ ಏನು ಹೇಳಿದ್ನೋ ಅದನ್ನೇ ಹೇಳಿದ್ದೀನಿ. ಸೊ ಹಾಗಾಗಿ ಮತ್ತೆ ಇದರಿಂದ ಚರ್ಚೆಗೆ ಗ್ರಾಸ ಆಗಿದೆ ಅನ್ನೋದು ಸರಿ ಇಲ್ಲ. ಪದೇ ಪದೇ ಸಿಎಂ ಬದಲಾವಣೆ ಆಗೋದಿಲ್ಲ ಅಂತ ಜನ ಅಂದರೆ ಒಂದಿಷ್ಟು ಜನ ಸಿಎಂ ಬದಲಾವಣೆ ಆಗುತ್ತೆ ಅಂತಂದು ಒಂದಿಷ್ಟು ನಾವುಗಳಿಗೆ ಏನೇ ಹೇಳಿದ್ರು ಅದರಿಂದ ಏನೂ ಆಗೋದಿಲ್ಲ. ಹೈಕಮಾಂಡ್ ಏನು ತೀರ್ಮಾನ ತಗೊಳ್ತಾರೆ ಅದ್ರ ಮೇಲೇ ಎಲ್ಲ ನಿಂತಿರುವಂಥದ್ದು. ಹೈಕಮಾಂಡ್ ಅವರು ಏನು ಹೇಳ್ತಾರೆ ಅದಕ್ಕೆ ನಾವೆಲ್ಲರೂ ಬದ್ಧರಾಗಿರಬೇಕು. ಇವಾಗ ಹೈಕಮಾಂಡ್ ಅವರು ಈಗ ಸದ್ಯಕ್ಕೆ ಸಿಎಂ ಬದಲಾವಣೆ ಆಗ್ತಾರೆ ಅಂತ ಹೇಳಿಲ್ಲ, ಯಾರಿಗೂ ಕೂಡ ಹೇಳಿಲ್ಲ. ಸೊ ಹಾಗಾಗಿ ಈಗಿರುವಂಥ ಸಿಎಂ ಬದಲಾಗ್ತಾರೆ ಅಂತ ಹೇಳೋದಕ್ಕೆ ಯಾವುದೇ ಕಾರಣ ಇಲ್ಲ. ಸೊ ಹಾಗಾಗಿ ಅವರೇ ಕಂಟಿನ್ಯೂ ಆಗ್ತಾರೆ ಅಂತ ನಾನು ಹೇಳಿದ್ದೆ ಅಷ್ಟೇ. ಸರ್, ಈಗ ತಾವು ನಿನ್ನೆ ಹೇಳಿದಂಥ ಹೇಳಿಕೆಗೆ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ, ಹೈಕಮಾಂಡ್ ನಮಗೆ ಯತೀಂದ್ರ ಅವರೇ ಅನ್ನೋ ಒಂದು ಮಾತನ್ನು ಹೇಳಿ. ಹಂಗೇನು ಹೇಳೋಕ್ಕಾಗಲ್ಲ. ಡಿ.ಕೆ. ಶಿವಕುಮಾರ್ ಸರ್ ಅವ್ರಿಗೆ ಮೀಡಿಯಾದವ್ರು ಹೋಗಿ ಕೇಳಿರ್ತಾರೆ, ಈ ಥರ 5 ವರ್ಷ ಅವರೇ ಕಂಟಿನ್ಯೂ ಆಗ್ತಾರೆ ಅಂತ ಹೇಳಿಬಿಟ್ಟಿದ್ದಾರೆ ಮೈತಿದ್ರು ಅಂತ. ಹಾಗೆ ಅದಕ್ಕೋಸ್ಕರ ಹಾಗೆ ಹೇಳಿರ್ತಾರೆ ಡಿ.ಸಿ.ಎಂ ಸರ್ ಅವರು. ಬಟ್ ನಮಗೆಲ್ಲರಿಗೂ ಕೂಡ ಹೈಕಮಾಂಡೇ ಸುಪ್ರೀಂ. ಈಗಲೇ ಹೇಳಿದಲ್ಲಿ ಹೈಕಮಾಂಡ್ ಅವ್ರು ಏನು ಹೇಳ್ತಾರೋ ಅದು ಸುಪ್ರೀಮು. ಹೈಕಮಾಂಡ್ ಅವ್ರು ಏನಾದರೂ ಹೇಳಿದಾರೆ ಬದಲಾಗ್ತಾರೆ ಅಂತ ಹೇಳಿಲ್ವಲ್ಲ, ಮತ್ತೆ ಯಾಕೆ? ಇದು ಯತೀಂದ್ರ ಸಿದ್ದರಾಮಯ್ಯ ಅವರ ಮಾತಾಗಿರ್ತಕ್ಕಂಥದ್ದು. ಏನು ಹೈಕಮಾಂಡ್ ಯಾವುದೇ ಸೂಚನೆ ಕೊಟ್ಟಿಲ್ಲ, ಒಂದು ವೇಳೆ ಹೈಕಮಾಂಡೇ ನಮಗೆ ಆ ಒಂದು ತೀರ್ಮಾನಕ್ಕೆ ನಾವು ಬದ್ಧರಾಗಿದ್ದೀವಿ ಅನ್ನೋ ಒಂದು ಮಾತನ್ನು ಹೇಳ್ತಾ ಇರ್ತಕ್ಕಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.